ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್. ಇವತ್ತು ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಬೋದು. ಮನೇಲಿರೋ ಐಟಮ್ನೇ ಯೂಸ್ ಮಾಡಿ ಮಾಡ್ಬೋದು. ಇದಕ್ಕೆ ಏನೇನು ಬೇಕಾಗುತ್ತೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ನಂದಿನಿ ಪನ್ನೀರ್ ಬಟರ್ ಮಸಾಲ ಪನ್ನೀರ್ ತೊಗೊಂಡಿದ್ದೀನಿ. 1 ಸ್ಪೂನ್ ಜೀರಿಗೆ, ಗೋಡಂಬಿ 1 5-6, ಪಲಾವ್ ಎಲೆ, ಚಕ್ಕೆ, ಸೋಂಪು, ಏಲಕ್ಕಿ 1-2, 1-3 ದಪ್ಪ ಈರುಳ್ಳಿ, 1-2 ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ, 1 ಹಸಿಮೆಣಸಿನ್ಕಾಯಿ, ಬೆಣ್ಣೆ, ಅರಿಶಿನ, ಸಕ್ಕರೆ ಸ್ವಲ್ಪ, ಗರಂ ಮಸಾಲ, ಪನ್ನೀರ್ ಬಟರ್ ಮಸಾಲ ಪೌಡರು, ಅಚ್ಚ ಖಾರದ ಪುಡಿ, ಉಪ್ಪು, ಮಾಡೋದಕ್ಕೆ ಎಣ್ಣೆ, ಸ್ವಲ್ಪ ಬಟಾಣಿ, ಒಂದೇ ಒಂದು ಸ್ವಲ್ಪ ಹಾಲಿನ ಕೆನೆ ಮತ್ತು ಕಸ್ತೂರಿ ಮೇಥಿ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ತುಪ್ಪ, ಬೆಣ್ಣೆ ನೀವೇ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಳ್ಬೋದು. ತುಪ್ಪದೆಲ್ಲ ಅಥವಾ ಬೆಣ್ಣೆಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಅವಾಗೆ ತೊಗೊಂಡಿದ್ನಲ್ಲ ಎಲ್ಲ ಸ್ಪೈಸಸ್ನು ಒಂದ್ಸತಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಅದರಲ್ಲಿ ಪಲಾವೆಲೆ ಮಾತ್ರ ತೆಗೆದ್ಬಿಟ್ಟು ಮಿಕ್ಕಿದೆಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ. ಹಾಕೊಂಡು ಒಂಚೂರು ಫ್ರೈ ಮಾಡಿ ಈಗ ಆನಿಯನ್ ಹಾಕ್ಕೊಳ್ಳೋಣ. 1-3 ದಪ್ಪ ಸೈಜ್. ಇದೇ ಗ್ರೇವಿ ತಿಕ್ನೆಸ್ಗೋಸ್ಕರ, ನಮಗೆ ಗ್ರೇವಿ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡು. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಬೇಕು. ಜೊತೆಗೆ 1-2 ಟೊಮೆಟೊ, ದಪ್ಪ ಇದ್ದರೆ 1 ಸಾಕು, ಸಣ್ಣ ಇದ್ದರೆ 1-2 ತೊಗೊಳ್ಳಿ. ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿಟ್ರೆ ಬೇಗ ಬೇಯುತ್ತೆ. ಲಿಡ್ನ ಕ್ಲೋಸ್ ಮಾಡಿ ನೋಡಿ. ಈಗ ಆನಿಯನ್ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ. ಏನೇನು ಹಾಕಿದ್ದೀವಿ ಅದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಇದನ್ನು ಸ್ವಲ್ಪ ಆಯಿಲಲ್ಲೇ ಹುರ್ಕೊಂಡು ಈಗ ಸ್ಪೈಸಸ್ ಹಾಕೋಣ. ಮೊದಲಿಗೆ ಪನ್ನೀರ್ ಬಟರ್ ಮಸಾಲ ಪೌಡರ್, ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂಚೂರು ಚಿಲ್ಲಿ ಪೌಡರ್ 1 ಸ್ಪೂನು, ಇಷ್ಟನ್ನು ಹಾಕಿಬಿಟ್ಟು ಆ ಬಿಸಿ ಆಯಿಲಲ್ಲೇ, ಬಿಸಿ ಇರುತ್ತಲ್ಲ ಸ್ಟವ್ ಫ್ಲೇಮ್ನ ಆಫ್ ಮಾಡಿಬಿಡಬೇಕು. ಬಿಸಿನಲ್ಲೇ ಇದನ್ನು ಹಾಕಿಬಿಟ್ಟು ಒಂದು ಸತಿ ಹಿಂಗೆ ಹುರ್ಕೊಂಡು ಇದನ್ನ ತಣ್ಣಗಾಗಕ್ಕೆ ಬಿಡೋಣ. ಇದು ತಣ್ಣಗಾಗೋಷ್ಟೊತ್ತಿಗೆ ಪನ್ನೀರ್ನ ಇದರಲ್ಲಿ ಇಟ್ಕೊಂಡು ಒಂದು ಪ್ಯಾನಲ್ಲಿ ಸ್ವಲ್ಪ ತುಪ್ಪನೋ ಆಯಿಲೋ ಹಾಕಿಬಿಟ್ಟು ಚೂರು ಉಪ್ಪು, ಚೂರು ಚಿಲ್ಲಿ ಪೌಡರ್ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ಥರ. ಹಾಗೆ ಬೇಕಾದರೂ ಹಾಕ್ಕೊಳ್ಬೋದು. ಫ್ರೈ ಮಾಡಿ ಹಾಕ್ಕೊಂಡ್ರೆ ತುಪ್ಪದ ಫ್ಲೇವರ್ ಎಲ್ಲ ಅದಕ್ಕೆ ಹಿಡಿದಿರುತ್ತೆ. ನಾನು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಇದನ್ನ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಇಷ್ಟ ಆದರೆ ಸಾಕು. ನೋಡಿ ಚೆನ್ನಾಗಿರುತ್ತೆ, ಪನ್ನೀರ್ಗೆ ತುಪ್ಪದ ಫ್ಲೇವರ್ ಬಂದಿರುತ್ತೆ. ಈಗ ಸ್ಟವ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಅವಾಗೆ ಹುರಿದಿಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ತಣ್ಣಗಾಗಿದೆ ಇದು. ತಣ್ಣಗಾದಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಮಿಕ್ಸಿಗೆ ಹಾಕ್ಕೊಂಡು. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಇವಾಗ. ನೋಡಿ ಇವಾಗ ಗ್ರೈಂಡ್ ಮಾಡಿದೆ. ನೋಡಿ ಇಷ್ಟು ನೈಸ್ ಪೇಸ್ಟ್ ಮಾಡಿದರೆ ಸಾಕು. ಈಗ ಮತ್ತೆ ಅದೇ ಪ್ಯಾನಿಗೆ ಒಂದೇ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಹಾಕ್ಕೊಂಡು ಆ ಬೆಣ್ಣೆ ಕಾಯ್ದಮೇಲೆ ಬೆಣ್ಣೆ, ತುಪ್ಪ ಏನು ಬೇಕಾದ ಹಾಕ್ಕೊಳ್ಳಿ ನಿಮ್ಮ ಇದು ಕನ್ಸಿಸ್ಟೆನ್ಸಿ. ಇದು ಪನ್ನೀರ್ ಬಟರ್ ಮಸಾಲ ಆಗಿರೋದ್ರಿಂದ ಬಟರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಬೆಣ್ಣೆ, ತುಪ್ಪ ಯಾವುದಾದ್ರೂ ಹಾಕ್ಬೋದು. ಈಗ ಬೆಣ್ಣೆ ಕಾಯ್ದಿದೆ. ಇದಕ್ಕೆ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ನಲ್ಲ ಅದನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ ಇವಾಗ. ಇದನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡೋಣ. ಆ ಖಾರ ಎಲ್ಲ ಹೋಗಿಬಿಡುತ್ತೆ. ಪಲಾವೆಲೆ ಅವಾಗೆ ಎತ್ತಿಟ್ಟಿದ್ವಲ್ಲ ಆ ಪಲಾವೆಲೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಒಂದು 5-6 ಗೋಡಂಬಿ, ಇದು ಆಪ್ಷನಲ್ಲು. ನಿಮ್ಗೇನಾದರೂ ತಿನ್ನುವಾಗ ಬಾಯಿಗೆ ಗೋಡಂಬಿ ಸಿಗಬೇಕು ಅನ್ನೋದಾದರೆ ಈ ಥರ ಬೆಣ್ಣೆನಲ್ಲಿ ಫ್ರೈ ಮಾಡಿ ಪನ್ನೀರ್ ಜೊತೆ ಎತ್ತಿಟ್ಕೊಳ್ಳಿ. ಇಲ್ಲ ನಮಗೇನು ಬೇಡ ಗೋಡಂಬಿ, ಬರೀ ಪನ್ನೀರೇ ಸಾಕು ಅಂದರೆ, ನನ್ನ ಮಗನಿಗೆ ಗೋಡಂಬಿ ಅಂದರೆ ತುಂಬ ಇಷ್ಟ, ಅದಕ್ಕೆ ಅದನ್ನ ಸ್ವಲ್ಪ ಫ್ರೈ ಮಾಡಿ ಇಟ್ಟಿದ್ದೀನಿ. ಈಗ ಅವಾಗೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಆ ಬೆಣ್ಣೆ ಒಳಗಡೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆ ಜಾರಲ್ಲಿರೋ ಮಸಾಲೆ ಎಲ್ಲ ವೇಸ್ಟ್ ಮಾಡಬಾರ್ದು. ಅದಕ್ಕೂ ಸ್ವಲ್ಪ ನೀರು ಹಾಕಿ ನೋಡಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಗಟ್ಟಿ ಇದೆ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇಲ್ಲ ನನಗೆ ಸಾಕು ಇಷ್ಟು ತಿಕ್ನೆಸ್ ಅಂದರೆ ಬೇಯ್ತಾ ಇನ್ನೊಂದು ಸ್ವಲ್ಪ ಅದು ಹಾರಿದ್ಮೇಲೆ ಗಟ್ಟಿ ಆಗುತ್ತೆ. ಅದಕ್ಕೆ ಅದನ್ನು ನೋಡಿಕೊಂಡು ನೀರು ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು. ನನಗೆ ಸ್ವಲ್ಪ ಗಟ್ಟಿನೇ ಅನ್ನಿಸ್ತಾ ಇದೆ. ಹಸಿ ಬಟಾಣಿ ಆಗಿರೋದ್ರಿಂದ ಇವಾಗ ಹಾಕ್ತಾ ಇದ್ದೀನಿ ನಾನು. ಆ ಗ್ರೇವಿ ಕುದಿಯೋಷ್ಟರಲ್ಲಿ ಬಟಾಣಿನೂ ಬೇಯುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ನೋಡಿ ಗ್ರೇವಿ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ನನಗೆ. ಬೆಂದ ಹಾರಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತದು. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನು. ನಿಮ್ಗೆ ಎಷ್ಟು ಅಂದರೆ ಇನ್ನೂ ತಿಕ್ಕಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಕಡಿಮೆ ಹಾಕೊಳ್ಳಿ. ಇಲ್ಲ ಇನ್ನೊಂದು ಸ್ವಲ್ಪ ತೆಳ್ಳಗಬೇಕು, ತೆಳ್ಳಗಿರೋದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ. ಚಪಾತಿಗೆ ಮಾಡ್ತಾ ಇರೋದಿದ್ದು ಚಪಾತಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೋಡಿ ಅವಾಗೆ ಗೋಡಂಬಿ ಮತ್ತು ಪನ್ನೀರ್ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಕುದಿಯೋವರೆಗೂ ಬಿಡೋಣ. ಒಂದು ಕುದಿ ಬಂದರೆ ಸಾಕು. ನೋಡಿ ಈ ಥರ ಬಂದಿದೆ. ಈಗ ಇದಕ್ಕೆ ಸಕ್ಕರೆ ಒಂದೇ 1 ಟೇಬಲ್ ಸ್ಪೂನಷ್ಟು, ಚಿಕ್ಕ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಅದೊಂದು ಚೂರು, ಇದೇನು ಜಾಸ್ತಿ ಇವತ್ತೆಲ್ಲ ಏನು ಬೇಯಿಸೋದು ಬೇಡ, ಹಾಕ್ಬಿಟ್ಟು ಒಂದೇ ಒಂದು ಚೂರು ಲಿಡ್ ಕ್ಲೋಸ್ ಮಾಡಿ. ನೋಡಿ ಇವಾಗ ತಿಕ್ನೆಸ್ ನೋಡಿ ಕರೆಕ್ಟಾಗಿ ಬಂದಿದೆ ಇವಾಗ ಕನ್ಸಿಸ್ಟೆನ್ಸಿ. ಅದಕ್ಕೊಂದು ಚೂರು ಕಸ್ತೂರಿ ಮೇಥಿನ ಕೈಯಲ್ಲಿ ಕ್ರಷ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಕೈಯಲ್ಲಿ ಕ್ರಷ್ ಮಾಡೋದ್ರಿಂದ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಾಲಿನ ಕೆನೆ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಇದ್ದರೆ ಫ್ರೆಶ್ ಕ್ರೀಮ್ ಹಾಕ್ಕೊಳ್ಬೋದು ಈ ಟೈಮಲ್ಲಿ. ಫ್ರೆಶ್ ಕ್ರೀಮು ಕಸ್ತೂರಿ ಮೇಥಿ ಹಾಕ್ಬಿಟ್ಟು ಏನು ಬೇಯಿಸೋದು ಬೇಡ. ಹಾಕ್ಬಿಟ್ಟು ಒಂದೇ ಒಂದು ಸತಿ ತಿರುಗಿಸ್ಬಿಟ್ಟು ಆಫ್ ಮಾಡಿದ್ರೆ ಸಾಕು. ಪನ್ನೀರ್ ಬಟರ್ ಮಸಾಲ ರೆಡಿ. ಚಪಾತಿಗಂತೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ತುಂಬ ಈಸಿ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಚಪಾತಿ ಜೊತೆ ಬೆಸ್ಟ್ ಕಾಂಬಿನೇಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.